ನಮಸ್ಕಾರ ರೀ ರೈತ ಬಾಂಧವರಿಗೆ ಹಾಗೆ ನನ್ನ ಕರ್ನಾಟಕ ಜನತೆಗೆ. ಏನು ರೀ ಇವತ್ತು ಕಾಳು ಹಾಕತ್ತಿದ್ದು ನಮ್ಮ ಹೊಲ್ದಾಗ ರೀ. ಕುದುರೆಗೆ ಮೇವು ಆಯಿತು ಮತ್ತು ಶೇಂಗಾ ಹಾಕ್ತಿದ್ರು ಹೊಲ್ದಾಗ. ನೋಡ್ರಿ ನಮ್ಮ ಹುಡುಗರ್ದ ಏನು ನೋಡೋರ ಕೆಲಸ ಮಾಡಿರಿ ನೀವು. ಎಷ್ಟು ಮಾಡಿರಿ ಭಾಳ ಮಾಡಿರಿ. ನೀ ಏನು ಮಾಡಿದೆ ಇವನ್ನ? ಏನೂ ಇಲ್ಲ. ನೀನಪ್ಪು ಸನ್ಕಿಲಿ ಹಿಡ್ದು ನೋಡ್ರಿ. ಮೊನ್ನೆಯೇ ಮೊದಲು ಪಾಠ ಶಾಲೆ. ಇವತ್ತು ನೋಡ್ರಿ ನಾವು ರೈತರ ಮಕ್ಕಳು. ನಮ್ಮ ಹುಡುಗರಿಗೆ ನಾವು ಒಕ್ಕಲ್ತನ ಅಂದ್ರೆ ನಾವು ಹೊಲ್ದಾಗ ಕೆಲಸ ಮಾಡೋದು ನಮ್ಮನ್ನು ನೋಡಿ ಮಾಡೋಕೆ ಆಸಕ್ತಿ ಪಡ್ತಾವ್ರಿ. ಅದೇ ಈಗಿನ ಹುಡುಗರು ಹಂಗಾಗಿತ್ತು ರೀ, ಮೊಬೈಲ್ ಹಿಡಿದು ಸ್ವಲ್ಪ ಹುಡುಗರು ಈ ಥರ ಇಳಿತಾರೆ ಫೀಲ್ಡ್ದಾಗ. ಅದ್ರ ಈಗ ನಮ್ಮ ಹುಡುಗರು ರೈತರ ಮಕ್ಳು ಏನು ಮಾಡ್ತಾರೆ ರೀ, ನಮ್ಮನ್ನು ನೋಡಿ ಕೆಸಿಂದ ರೈತಕ್ಕಿನ್ನ ಮಾಡಕ್ಕೆ ನಿಲ್ತಾರೆ ರೀ. ಅದ ಅವ್ರ ಹುಡುಗರು ಏನು ಮೊಬೈಲ್ ಹೊತ್ಕೋ ಹುಡುಗರು ಅಂತಾವಲ್ಲ, ಅವು ನಾಳೆ ಮುಂದೊಂದು ದಿವಸ ಈಗ ಅದ ರಮ್ಮಿ ಬೆಟ್ಟಿಂಗ್ ರೊಕ್ಕ ಮಾಡೋಕೆ ಈ ಥರ ಅಡ್ಡದಾರಿ ಹಿಡಿದಾರೆ. ಅದ ನಮ್ಮ ರೈತರ ಮಕ್ಳು ಹಂಗಿಲ್ಲ. ಇವತ್ತು ಲಾಭ ಬರಲಿ ನುಕ್ಸಾನ ಆಗಲಿ ಒಮ್ಮೆಲ್ಲೊಮ್ಮೆ ಭೂಮಿ ತಾಯಿ ಕೈ ಹಿಡ್ತಾಳೆ ಅಂತೇಳಿ ಯಾವಾಗೂ ಭರವಸೆಯಿಂದ ಮಾಡ್ತಾರೆ ಹುಡುಗರು ನಮ್ಮರ. ಯಾಕಂದ್ರೆ ಇವತ್ತು ನೋಡ್ರಿ, ಇವತ್ತು ಕೆಲಸ ಮಾಡೋರು ಇವ್ರು ಆಳುಗಳು ನಮ್ಮ ಹೊಲ್ದಾಗ ದುಡಿಯಾಕತ್ತ ಎಷ್ಟೋ ವರ್ಷಗಳಾಗೋಯ್ತು ರೀ. ಅವ್ರಿಗೆ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಎಷ್ಟೋ ಕಮ್ಮಿ ರೊಕ್ಕ ಸ್ವಲ್ಪ ಜಾಸ್ತಿನೇ ಐತ್ರಿ ಹೊರಗಡೆನೂ ಮಾಡ್ಬೋದು ಅವ್ರು ಭಾಳ. ಆದ್ರೆ ಅವ್ರು ಏನಂತಾರೆ ರೀ, ಇಲ್ಲಪ್ಪ ನೀವು ನಮ್ಮನ್ನ ಎಷ್ಟೋ ಒಂದು ಕಷ್ಟ ಕಾಲದಾಗ ಇದ್ದೇಳಿದಾಗ ನಮ್ಮ ಕೈ ಹಿಡ್ದಿರಿ, ಅದಕ್ಕೆ ನಿಮ್ಮ ಕೈ ನಾವು ಯಾವಾಗೂ ಬಿಡೋದಿಲ್ಲ. ಇವತ್ತು ಎಷ್ಟೇ ರೈತರ ಮಕ್ಕಳು ಅಂತಾರೆ ರೀ, ಎಷ್ಟೇ ಕೋಟಿ ಬಂದರೂ ನಮ್ಮ ರೀತಿ ನೀತಿ ನಡವಳಿಕೆ ಯಾವಾಗೂ ಚೇಂಜ್ ಮಾಡಬಾರ್ದು. ಹಂಗೆ ನಮ್ಮ ಒಂದು ಭೂಮಿ ತಾಯಿ ಅವ್ವಗಳು ಅನ್ಬೋದು, ಹಡದ ತಂದೆ ತಾಯಿ ಥರ ಇದಾವ ಅವ್ವಗಳಾಗಿರ್ಬೋದು, ಇವರ ತೋರ್ಸತ್ತನ್ರಿ. ಈಗ ನೋಡ್ರಿ ಕೇಳೋಣ ಬರ್ರಿ. ಅಯ್ಯೇ ಈಗ ನೀವು ನಮ್ಮ ಹೊಲ್ದಾಗ ದುಡಿಯಾಕತ್ತೆ ಎಷ್ಟು ವರ್ಷ ಆಯ್ತು? 15 ವರ್ಷ ಆಯ್ತು. 15 ವರ್ಷ ಆತತ್ತು ನೋಡ್ರಿ ನಮ್ಮ ಹೊಲ್ದಾಗ. ಇಲ್ಲಿ ಒಂಥರ ಒಟ್ಟು ಅವರು ಒಂದು ಮಾಲೀಕರ ಇದ್ದಂಗೆ ನಮ್ಮ ಹೊಲಕ್ಕೆ. ನೀ ಎಷ್ಟು ವರ್ಷ ಆತವ? ಈಗ 3 ವರ್ಷ ಆತು ನೀವು ಬರಾಕತ್ತೆ. ಸುಮ್ಮ ಒಂದು 8 ವರ್ಷ ಆಗಿರ್ಬೋದು ನಿನ್ನ ಲೆಕ್ಕ. 20 ವರ್ಷ ಆಗಿರ್ಬೇಕು. 20 ವರ್ಷ ದುಡ್ದವ್ರಿಗೆ ಒಂದು ಅವಾರ್ಡ್ ಕೊಡೋಣ್ರಿ ಒಮ್ಮೆಲೊಮ್ಮೆ. ಇಲ್ದಾಳ ನೋಡ್ರಿ, ತೋರಿಸ್ತಾನೆ ಬರಲಿ. 20 ವರ್ಷ ತನಕ ನಮ್ಮ ಹೊಲ್ದಾಗ ದುಡ್ದಾಳ್ರಿ ಆ ಟೈಪ. ಅಂದ್ರೆ ನಮ್ಮನ್ನು ಕೈ ಬಿಟ್ಟಿಲ್ರಿ. 20 ವರ್ಷದಾಗ ಎಲ್ಲ ಮನುಷ್ಯ ಚೇಂಜ್ ಆಕೈತೆ. ಟೆಕ್ನಾಲಜಿ ನೋಡ್ರಿ. ಇವತ್ತು ಹೇಳತ್ತಲ್ಲ ನಾನು, ಬಿಸ್ನೆಸ್ ಮ್ಯಾನ್ಗಳು 100 ರೂಪಾಯಿದು 1000 ಮಾಡ್ತಾರೆ, ಲಕ್ಷ ಮಾಡ್ತಾರೆ. ಆದ್ರೆ ಇನ್ನೊಬ್ಬರನ್ನ ತುಳ್ಯಾಕೆ ನೋಡ್ತಾರೆ. ಅದ ನಮ್ಮ ರೈತರ ಹಂಗಿಲ್ಲ ರೀ. ರೈತರ ಹತ್ರಾಗ ಹೆಂಗಂದ್ರೆ ಇವತ್ತು ಎಷ್ಟೇ ಪಗಾರ ಕಮ್ಮಿನೇ ಇರಲಿ, ಆದ್ರೆ ಮಾಡೋ ಕೆಲಸ ಮಾತ್ರ ಒಳ್ಳೇದಾಗಿರ್ತೈತೆ ರೀ. ಅದಕ್ಕೆ ಇಲ್ಲಿ ನೋಡ್ರಿ, ಒಬ್ಬರ 20 ವರ್ಷ ಆತತ್ರಿ ನಮ್ಮ ಹೊಲ್ದಾಗ ದುಡಿಯಾಕತ್ತೆ. 20 ವರ್ಷದಿಂದ ನಮ್ಮ ಹೊಲ್ದಾಗ ಇದಾರೆ ರೀ. ಅವ್ರನ್ನ ತೋರಿಸ್ತಾನೆ ಬರಲಿ. ಆಕೆ ಹೆಸರು ಸುಮ್ಮ ತಳಿ ಸ್ವಲ್ಪ ಭಾಳ ಕಾಡ್ತವ್ರಿ ನಾವು. ಎಷ್ಟು ವರ್ಷ ಆತವ ನೀ ದುಡಿಯಾಕತ್ತೆ? 20 ವರ್ಷ ಆತ ನೀ ದುಡಿಯಾಕತ್ತೆ ಅಲ್ಲ? ಕೇಳಾತ ನೀನು ಅವ್ನು ಯಾಕತ್ತ ಒಬ್ರ ನೀನು ಯಾರು ಕೇಳ್ರು ಬಂದು ಎಷ್ಟು ವರ್ಷ ಆತವ ದುಡಿಯಾಕತ್ತೇಳಿ. ಎಷ್ಟೋ ಮಂದಿ ಕಾಯತ್ತಿರ್ತೈತೆ ನನ್ನ ಮೊಬೈಲ್ನಾಗ ನೋಡ್ತಿರ್ತಾರೋ, ಅದಕ್ಕೆ ಆತ ನಿನ್ನ 20 ವರ್ಷ ಆತು. ಒಮ್ಮೆರೆ ನಿನಗವ ಇಲ್ಲಿ ಆಳ್ಗೀತೆಗೆ ಕಾಣಿಸಿದ್ನೋ, ನಿನ್ನ ಆಳ್ಗೀತೆಗೆ ನೋಡಿದಾರೋ ಏನು ಸ್ವಂತ ಒಂದು ಮನ್ಯಾಗಿನ ಮನುಷ್ಯಳ ಗೀತೆಗೆ ನೋಡಿದೆವು ನಾವು. ಆಳವಾಗಿ ನೋಡಿದೋ ಮನ್ಯಾಗಿನ ಮನುಷ್ಯಳ ಗೀತೆಗೆ ನಿನ್ನ ಕರ್ಕೊಂಡು ಊಟ ಮಾಡ್ತವೋ ಏನು ನಿನ್ನ ಊಟ ಮಾಡ್ಕೊ ಹೋಗುವ ಅಂತ. ಅದೇ ಕರ್ಕೊಂಡು ಮಾಡೇವಲ್ಲ, ಹಂಗಲ್ಲ. ಈಗ ನಿನ್ನ ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಿಸ್ತೇವಲ್ಲ ನೀನು, ಹೌದಲ್ಲ? ನಿನ್ನ ಆಳ್ಗೀತೆಗೆ ನಾವೇನು ಯಾವಾಗ ನೋಡಿಲ್ಲ. ಹಂಗತ್ತೇಳಿ ನೀ 20 ವರ್ಷ ಆತು ನಮ್ಮ ಹೊಲ್ದಾಗಿದ್ವಿ, ಹೌದಲ್ಲ? ನೋಡ್ರಿ ಪಾಪ ಮಾತಾಡೋಕೆ ಬರೋದಿಲ್ಲ ರೀ. ಯಾಕಂತಂದ್ರೆ ಮಾತಾಡೋದಾಗಿರ ಏನೇನು ಮಾತಾಡ್ತಿರವ್ರ ಅಂದ್ರೆ ಅವ್ರು ಹೇಳ್ಕೊಳಕ್ಕೆ ಆಗೋದಿಲ್ಲ ರೀ. ಯಾಕಂದ್ರೆ ಮೊದಲಿನಾರ ಮಾತುಗಳು ಸ್ವಲ್ಪ ಇದನ್ನ ಹಾಕವ್ರೆ, ಮುಜುಗರ ಅಂದ್ರೆ ಮಾತಾಡೋಕೆ ಸ್ವಲ್ಪ ಇದನ್ನು ಧೈರ್ಯ ಆಗೋದಿಲ್ಲ ಅವ್ರಿಗೆ. 20 ವರ್ಷ ಆಯಿತು ಅವ್ರು ನಾವು ನಮ್ಮ ಮನ್ಯಾಗಿನ ಮನುಷ್ಯಳಿತಕ್ಕೆ ನೋಡಿದೇವೆ ರೀ. ಹೆಂಗಂದ್ರೆ ಆಳವಾಗಿ ನೋಡೋಂಗಿಲ್ಲ. ಆಳವಾಗಿ ನೋಡಿದರೆ ಯಾರೋ ಇವತ್ತು ನೋಡ್ರಿ, ಇವತ್ತೊಬ್ಬ ಕೆಲಸ ಮಾಡಾರ ಎಷ್ಟು ರೀ, ಒಂದು ತಿಂಗಳು ದುಡ್ದು ಅವ್ರ ಕೈಯಾಗಿನ ಪಗಾರ ತೊಗೊಂಡು ಯಾವಾಗ ಹೋದನಂತಾರೆ, ಹೌದಲ್ಲ ರೀ? ಇಲ್ಲಿ ನೋಡ್ರಿ, ಹಂಗೆ ನಮ್ಮ ವಾಸ ಕಟ್ಟಿ ಕೆಲಸ ಮಾಡ್ತೇವೆ, ನಾವು ಕೆಲಸ ಮಾಡ್ತೇವೆ ಹೊಲ್ದಾಗ. ಇಲ್ಲಿ ನಮ್ಮ ನೋಡ್ರಿ ತೋರಿಸ್ತೀನಿ ಬರ್ರಿ. ಇಲ್ಲಿ ಇವತ್ತು ರೈತರ ಕಷ್ಟ ಯಾರಿಗೂ ಇಲ್ಲ ರೀ. ನಾ ಯೂಟ್ಯೂಬ್ ಮಾಡಿರೋ ಉದ್ದೇಶ ಏನಂದ್ರೆ,
ಈ ಬಂದ ಹಣದಿಂದ ನಮ್ಮ ರೈತರಿಗೆ ಅನುಕೂಲ ಆಗುವಂಗೆ ಎತ್ತಿನ ಬಂಡಿನೂ ಏನೋ ಒಂದು ಬಹುಮಾನ ರೂಪದಾಗ ಕೊಡ್ಬೋದು ರೀ. ಸಾಲು ಬಿಟ್ಟೈತ್ರಿ ಹೊಲದಾಗ ಶೇಂಗಾ ಹಾಕಿ ಗೋಧಿನ ಹಾಕತ್ತವ್ರಿ. ನಮ್ಮ ಭತ್ತ ಗದ್ದೆ ಮನೆ ಭತ್ತದ ರಾಶಿ ಮಾಡೈತ್ರಿ. ಯಾಕಂತಂದ್ರೆ ಇಂಥವ್ರು ಹಿರಿಯರು ಇದಾರಲ್ಲ, ಈಗಿನವ್ರು ಯಾರು ದುಡ್ಯಾಕೆ ಬರೋಂಗಿಲ್ಲ ರೀ ಹೊಲಕ್ಕೆ. ವಯಸ್ಸಾದವ್ರು ಅಷ್ಟೇ ಅದಾರ ರೀ. ಈಗಿನ ಅಂದ್ರೆ ಇವಾಗಿನ ಏಜ್ದಾರ ಅಂದ್ರೆ ನಮ್ಮ ಏಜ್ದಾರ ಆಯಿತು, ನಮ್ಗಿಂತ ಸ್ವಲ್ಪ ಹಳಬರಾಯಿತು, ಆ ಥರ ಯಾರೂ ದುಡ್ಯಾಕೆ ಬರೋಂಗಿಲ್ಲ. ಹೊಲ್ದಾಗ ಏನೂ ಇಲ್ಲ ಅನ್ನೋದು ಗೊತ್ತಾಗಿತ್ತು ಅವರಿಗೆ. ಯಾಕೆ ಕಷ್ಟಪಡ್ಬೇಕು, ರೊಕ್ಕ ಹೆಂಗೋ ಒಂದು ಬರ್ತಾವಲ್ಲ, ರೊಕ್ಕ ಅವ್ರು ತಿಳಿತಾರೆ. ಹೆಂಗೋ ರೊಕ್ಕ ಬರ್ತಾವತ್ತ ಅವ್ರು ತಿಳಿತಾರಲ್ಲ, ಅದಕ್ಕಾಗಿ ದುಡಿಯೋರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗೈತೆ ರೀ. ಇವತ್ತು ಪಗಾರ ಹೆಚ್ಚಿಗೆ ಮಾಡಕ್ಕೆ ನೋಡ್ತಾವ, ಆಯ್ತು ರೈತರಿಗೆ ಅನುಕೂಲ ಆಗೋದಿಲ್ಲ ರೀ. ಯಾಕಂತಂದ್ರೆ ಬಂದ ಬೆಳೆನ ಬರ್ತೈತಿಲ್ಲ ನಾ ಕೇಳೋದಿಲ್ಲ. ಇವತ್ತು ಅವ್ರ ಪಗಾರ 300 ರೂಪಾಯಿ ಐತೆ ರೀ. ಆದ್ರೆ ಅದು ಅವ್ರಿಗೆ ಅಪರೂಪ. ಮೇನ್ ಪಗಾರಕ್ಕಿಂತನೂ ನಾವು ಶ್ರಮ ಪಡತ್ತವ ಅನ್ನೋದು ಅದೊಂದು ಅವ್ರೊಳಗೆ ಐತ್ರಿ ಮನುಷ್ಯನಾಗ. ಇವತ್ತು ಎಷ್ಟೋ ಜನ 1000 ತೊಗೊಳ್ದಾರು, ಒಂದೊಂದು ದಿನಕ್ಕೆ 10,000 ತೊಗೊಳ್ದಾರು. ಹೆಂಗೋ ಒಂದು ಅಡುಗೆ ಮಾಡ್ಯಾಕೋತ ಕೆಲಸ ಮಾಡ್ದವ್ನು ಐತೆ. ಆದರೆ ಇವ್ರು ನಮ್ಮ ರೈತರನ್ನ ಯಾವಾಗ ಕೈ ಬಿಟ್ಟಿಲ್ಲ. ಇವರ ನಮ್ಮ ಪಾಲಿಗೆ ಲಕ್ಷ್ಮಿಗಳು, ಇವರೆಲ್ಲ ದೇವತೆಗಳು. ಅದಕ್ಕೆ ನೋಡ್ರಲ್ಲಿ ಈ ಥರ ಹೊಲ್ದಾಗ ಸಾಲು ಬಿಟ್ಟೈತಿ. ಮನೆ ಸರ್ ಗೆಳೆ ಹೊಡ್ಯತ್ತಿದ್ದಿಲ್ಲ, ಇದೇ ಹೊಲ ಅದ. ಮತ್ತು ನಾವು ಹಂಗೆ ಬಹುಮಾನಗಳು ಹಿಂಗೆ ಗೆದ್ಕೋತ ಹೋದಂದ್ರೆ ನಾವು ರೈತರಿಗೆ ಅನುಕೂಲ ಆಗೋಂಗೆ ಇದು ಮಾಡ್ಬೋದು. ಮತ್ತು ನೀವು ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿರಿ. ಯಾಕಂತಂದ್ರೆ ಇವತ್ತು ನಾವು ರೈತರಿಗೆ ಕೆಲಸ ಮಾಡೋರು ಅದಾರಲ್ಲ, ಅವ್ರಿಗೂ ಒಂದು ಸ್ವಲ್ಪ ಸಾಥ್ ಕೊಡ್ಬೇಕಾಯ್ತು. ಯಾಕಂತಂದ್ರೆ ಅವ್ರನ್ನ ಮರ್ತು ಅಂದ್ರೆ ನಾವು ಯಾವಾಗೂ ಮರಿಬಾರ್ದು ಅವ್ರು. ಯಾಕಂದ್ರೆ ಅವರಿಂದನೇ ಅಲ್ರಿ ಎಲ್ಲ. ಇವತ್ತು ನಾವು ಅನ್ಕೋತೇವೆ ಮಷಿನ್ಗಳು ಬಿಡ್ತಾರೆ ರೀ, ಇಲ್ಲ ರೈತರಿಗೆ ಅನುಕೂಲ ಆಗುವಂತೆ ಅದೊಂದು ಮುಗಿದು ಹೋಗುವ ಹಿಂದೆನ ರೀ. ಅದ್ರ ಮೇಲೆ ಅಷ್ಟು ಭರವಸೆ ಇಟ್ಟಾರ ರೀ. ಪಾಪ ಇಂಥವ್ರಿಗೆ ಸ್ವಲ್ಪ ಕೆಲಸ ಮಾಡೋರಿಗೆ ರೈತರು ಯಾರೋ ನೋಡತ್ರಿ ವಿಡಿಯೋ, ಇಂಥವ್ರಿಗೆ ಗೌರವ ಕೊಡ್ರಿ. ಮತ್ತೊಂದು ಏನಾದ್ರು ವಿಷಯ, ಇವತ್ತು ನೀವು ಯಾರು ಅನ್ಕೋತಾರಲ್ಲ ಇವ್ರನ್ನ ಆಳವಾಗಿ ನೋಡ್ತಾರಲ್ಲ, ಅವರು ಹಂಗೆ ನೋಡಕ್ಕೆ ಹೋಗ್ಬೇಡ್ರಿ. ಹೊಲದಾಗ ದುಡ್ಯಾರು ಯಾರೇ ಸಿಕ್ಕರೂ ಅವ್ರಿಗೆ ದೂರಿಂದ ಯಾಕೋತ ಮನುಷ್ಯನಾಗ ನಮಸ್ಕಾರ ಮಾಡಿರಿ. ಯಾಕಂತಂದ್ರೆ ಅವ್ರಟ್ಟು ಶ್ರಮಜೀವಿ ಯಾವುದೂ ಇಲ್ಲ ರೀ. ಎಲ್ಲರೂ ತಮ್ಮ ಲಾಭಕ್ಕೆ ಬಿಸ್ನೆಸ್ಗೋಸ್ಕರ ಪಡ್ಕೊಂಡ್ರೆ ರೀ, ಅವ್ರು ನಮ್ಮ ಹೊಲ್ದಾಗ ದುಡಿತವಪ್ಪ, ರೈತರ ಹೊಲ್ದಾಗ ನಾ ದುಡಿತೀನು ಅನ್ನೋದೊಂದು ಅವ್ರಿಗೊಂದು ಹೆಮ್ಮೆ ಐತಿ, ಖುಷಿ ಐತಿ. ಅದಕ್ಕಾಗಿ ದಯಮಾಡಿ ಪ್ರತಿಯೊಬ್ಬರು ಅವ್ರಿಗೆ ಗೌರವ ಕೊಡ್ರಿ. ಇಲ್ಲಿ ನೋಡ್ರಿ, ಇವತ್ತು ನಮ್ಮ ಹೊಲ್ದಾಗ ಏನೋ ಒಂದು ಕೆಲಸ ನಡ್ರೆ ಐತಾರು ಇವತ್ತು ಅಭ್ಯಾಸ ಮಾಡ್ಬೇಕಲ್ರಿ ನಮ್ಮ ಹುಡುಗರು. ನೋಡ್ರಿ ಇಲ್ಲಿ ಇದನ್ನ ಹೆಂಗೆ ಮಾಡ್ತಾರೆ ಇಲ್ಲಿ ಹೊಲ್ದಾಗ ಕೆಲಸ ನೋಡ್ರಿ. ಸಿಗುಣ್ರಿ. ನಮಸ್ಕಾರ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿರಿ. ಮತ್ತು ಮುಂದೆ ವಿಡಿಯೋದಾಗ ಸಿಗೋಣ. ನಮಸ್ಕಾರ.